ಇನ್ನು ದಾವಣಗೆರೆ ಅಖಾಡದಲ್ಲಿ ಕುಮಾರಸ್ವಾಮಿ ರಣಕಣ. ದಾವಣಗೆರೆ ಪ್ರಚಾರಕ್ಕೆ ಕುಮಾರಸ್ವಾಮಿ ಕೌಂಟ್ ಡೌನ್ ಶುರು ಮಾಡಿದ್ದಾರೆ. ಇಂದು ಮಧ್ಯಾಹ್ನ ದಾವಣಗೆರೆಗೆ ಕುಮಾರಸ್ವಾಮಿ ಎಂಟ್ರಿ ನೀಡಲಿದ್ದಾರೆ. ಕುಮಾರಸ್ವಾಮಿಗೆ ಸಾಥ್ ನೀಡಲಿದ್ದಾರೆ ವಿ ಸೋಮಣ್ಣ. ಶ್ರೀನಿವಾಸ ದಾಸಕರಿಯಪ್ಪ ಪರವಾಗಿ ಎಚ್ಡಿಕೆ ಸೋಮಣ್ಣ ಮತ ಬೇಟೆ ಆಡೋದಕ್ಕೆ ಬರ್ತಾ ಇದ್ದಾರೆ. ಕೇಂದ್ರದ ಕೆಲಸಗಳ ಮುಂದಿಟ್ಟು ದಾಸಕರಿಯಪ್ಪ ಪರ ಕ್ಯಾಂಪೇನ್ ಅನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೇಂದ್ರದ ಕೆಲಸಗಳೆಲ್ಲ ಏನಿದಾವೆ ಅದನ್ನೆಲ್ಲ ಮುಂದಿಟ್ಕೊಂಡು ದಾಸಕರಿಯಪ್ಪ ಅವರ ಪರವಾಗಿ ಕ್ಯಾಂಪೇನ್ ಅನ್ನು ಮಾಡೋದಕ್ಕೆ ಬರ್ತಾ ಇದ್ದಾರೆ. ಆಸಬಾವಿ ಸರ್ಕಲ್ನಿಂದ ಚಾಮರಾಜಪೇಟೆ ರಸ್ತೆವರೆಗೆ ಕ್ಯಾಂಪೇನ್ ಮಾಡ್ತಾರೆ. ಪ್ರಚಾರದ ವೇಳೆಯೇ ಕೇಂದ್ರ ಸಚಿವರಿಂದ ಟೆಂಪಲ್ ರನ್ ಆಡ್ತಾರ. ಕುಮಾರಸ್ವಾಮಿ ಆಗಮನದ ಹೊತ್ತಲ್ಲಿ ಬಿಜೆಪಿಗರ ಒಗ್ಗಟ್ಟು ಪ್ರದರ್ಶನ. ಜಿಎಂ ಸಿದ್ದೇಶ್ವರ, ಮುರುಗೇಶ್ ನಿರಾಣಿ ಕೂಡ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಇಂದು ದಾವಣಗೆರೆ ಅಖಾಡದಲ್ಲಿ ಕುಮಾರಸ್ವಾಮಿ ರಣಕಣ. ದಾವಣಗೆರೆ ಪ್ರಚಾರಕ್ಕೆ ಕುಮಾರಸ್ವಾಮಿ ಕೌಂಟ್ ಡೌನ್. ಖಂಡಿತವಾಗ್ಲೂ ಕೂಡ ದಾವಣಗೆರೆಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಇಂದಿನ ದಿನ ಮಧ್ಯಾಹ್ನ ಎಂಟ್ರಿ ನೀಡುತ್ತಾ ಇದ್ದಾರೆ. ಶ್ರೀನಿವಾಸ ದಾಸಕರಿಯಪ್ಪ ಅವರ ಪರವಾಗಿ ಇಲ್ಲಿ ಬ್ಯಾಟ್ ಬೀಸೋದಕ್ಕೆ, ಅಂದರೆ ಕ್ಯಾಂಪೇನ್ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಚ್ಡಿಕೆ ಅವರು. ಕೇಂದ್ರದ ಕೆಲಸಗಳನ್ನೆಲ್ಲ ಮುಂದಿಟ್ಕೊಂಡು ದಾಸಕರಿಯಪ್ಪ ಅವರ ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆಸಬಾವಿ ಸರ್ಕಲ್ನಿಂದ ಚಾಮರಾಜಪೇಟೆವರೆಗೆ ಕ್ಯಾಂಪೇನ್ ಮಾಡುವಂಥದ್ದು. ಪ್ರಚಾರದ ವೇಳೆಯೇ ಕೇಂದ್ರ ಸಚಿವರಿಂದ ಟೆಂಪಲ್ ರನ್ ಶುರುವಾಗ್ತಾ ಇದೆ. ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಈಗಾಗಲೇ ರಂಗೇರ್ತಾ ಇದೆ. ಈ ಒಂದು ಹೊತ್ತಲ್ಲಿ ಕೇಂದ್ರ ಸಚಿವರು ಉಪಚುನಾವಣೆಯ ಪ್ರಚಾರಕ್ಕೆ ಬರಲಿದ್ದಾರೆ ಅನ್ನುವಂತಹದ್ದು ಕೂಡ ಕೇಳಿಬರ್ತಾ ಇದೆ. ಮುಖ್ಯವಾಗಿ ಎಚ್ಡಿಕೆ ಅವರು ದಾವಣಗೆರೆಗೆ ಇಂದಿನ ದಿನ ಮಧ್ಯಾಹ್ನ ಬಂದು ಶ್ರೀನಿವಾಸ ದಾಸಕರಿಯಪ್ಪ ಅವರ ಪರವಾಗಿ ಕ್ಯಾಂಪೇನ್ ಮಾಡಲಿದ್ದಾರೆ, ಪ್ರಚಾರ ಮಾಡಲಿದ್ದಾರೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಯಾರಿಗೆ ಜಯ ಸಾಧಿಸಬಹುದು, ಯಾರು ಜಯ ಸಾಧಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಇವರು BJP ಆಗಿರ್ಬೋದು, ಇನ್ನೊಂದು ಸಮರ್ಥ ಅವರು ಕೂಡ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಒಂದು ಫೈಟ್ ನಡೀತಾ ಇದೆ. ಈ ಒಂದು ಹೊತ್ತಿನಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅವರ ಪರವಾಗಿ ಇಲ್ಲಿ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಅವರ ಪರವಾಗಿ ಇಲ್ಲಿ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡೋದಕ್ಕೂ ಸಹಿತ ಮುಂದಾಗ್ತಾ ಇದ್ದಾರೆ. ಹೇಗಾದರೂ ಮಾಡಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಗೆಲ್ಲಿಸೋದಕ್ಕೆ ಇಲ್ಲಿ ಕುಮಾರಸ್ವಾಮಿ ಅವರು ಸಹಿತ ಸಾಥನ್ನು ನೀಡ್ತಾ ಇದ್ದಾರೆ. ಕುಮಾರಸ್ವಾಮಿ ಜೊತೆಗೆ ವಿ ಸೋಮಣ್ಣ ಅವರು ಸಹಿತ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಸಾಕಷ್ಟು ಶಾಸಕರು, ಸಚಿವರು ಕೂಡ ಈ ಒಂದು ಕ್ಯಾಂಪೇನಲ್ಲಿ ಭಾಗಿಯಾಗುವಂಥದ್ದು. ಸೊ ಅದರ ಜೊತೆಗೆ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಆ ಒಂದು ಕ್ಷೇತ್ರದಲ್ಲಿ ಹೇಗಾದರೂ ಮಾಡಿ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ಗಳನ್ನು ಮಾಡ್ತಾ ಇದ್ದಾರೆ. ಕೇಂದ್ರದ ಕೆಲಸಗಳನ್ನೆಲ್ಲ ಮುಂದಿಟ್ಕೊಂಡು ಈಗ ದಾಸಕರಿಯಪ್ಪ ಅವರ ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಚ್ಡಿಕೆ ಅವರು. ಇನ್ನು ದಾವಣಗೆರೆಯಲ್ಲಿಂದು ಎಚ್ಡಿಕೆ ಮಾತ್ರವಲ್ಲ, ಎಚ್ಡಿಕೆ ಮತ್ತು ಸೋಮಣ್ಣ ಎಲ್ಲರೂ ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 4 ಗಂಟೆಗೆ ಕುಮಾರಸ್ವಾಮಿ ಮತ್ತು ಸೋಮಣ್ಣ ಪ್ರಚಾರ ಮಾಡುವಂಥದ್ದು. ಹಾಸಬಾವಿ ಸರ್ಕಲ್ನಿಂದ ಚಾಮರಾಜಪೇಟೆ ರಸ್ತೆ ಮೂಲಕ ಕ್ಯಾಂಪೇನ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿ ಮತ್ತು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಚಾರದ ವೇಳೆಯೇ ಕೇಂದ್ರ ಸಚಿವರಿಂದ ಟೆಂಪಲ್ ರನ್ ಮಾಡಬಹುದು. ಈಗಾಗಲೇ ಏನು ಪ್ರಚಾರದ GM ಸಿದ್ದೇಶ್ವರ ಆಗಿರ್ಬೋದು, ಮುರುಗೇಶ್ ನಿರಾಣಿ ಕೂಡ ಈ ಒಂದು ಪ್ರಚಾರದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಎನ್ನಲಾಗ್ತಾ ಇದೆ. ಒಂದು ಕಡೆ ದಾವಣಗೆರೆ ಒಂದು ಬೈ ಎಲೆಕ್ಷನ್ ಕ್ಷೇತ್ರದಲ್ಲಿ ಸಾಕಷ್ಟು ಏನೆಲ್ಲ ಫೈಟ್ ಶುರುವಾಗಿದೆ ಕಾಂಗ್ರೆಸ್ ಮತ್ತು BJP ನಡುವೆ. ಹೀಗಿರಬೇಕಾದ್ರೆ ಕುಮಾರಸ್ವಾಮಿ ಅವರು ಶ್ರೀನಿವಾಸ ದಾಸಕರಿಯಪ್ಪ ಅವರ ಪರವಾಗಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಕ್ಯಾಂಪೇನ್ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ದಿನ ಮಧ್ಯಾಹ್ನ 4 ಗಂಟೆಗೆ ಕುಮಾರಸ್ವಾಮಿ ಅವರು ಮತ್ತು ಅವರ ಜೊತೆಗೆ ಸಾಥಾಗಿ ಸೋಮಣ್ಣ ಅವರು ಕೂಡ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ.